ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಹಸ್ತು ಎಂದ ಬೆನ್ನಲ್ಲೇ ಪ್ರತಿಪಕ್ಷಗಳು, ಹಿಂದೂ ಸಂಘಟನೆಗಳು ಬಹಳಷ್ಟು ವಿರೋಧವನ್ನು ವ್ಯಕ್ತಪಡಿಸಿದೆ. ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಡ್ರೆಸ್ ಕೋಡ್ ಬಗ್ಗೆ. ಆದರೆ ಈ ಒಂದು ಡ್ರೆಸ್ ಕೋಡ್ ಬಹಳಷ್ಟೊಂದು ಚರ್ಚೆಯಾಗ್ತಾ ಇರೋದು ಯಾಕೆ? ಅದರಲ್ಲೂ ವಿಶೇಷವಾಗಿ ಹಿಜಾಬ್ ವಿಷಯದಲ್ಲಿ. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಬಿಜೆಪಿಯ ಯುವ ಮುಖಂಡರಾದ ಉತ್ಕರ್ಷ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ. For business and personal promotions in Suman TV Kannada, please contact 9686376663. ಸರ್, ಈಗ ನಿನ್ನೆಯಿಂದ ಬಹಳಷ್ಟೊಂದು ಚರ್ಚೆ ಆಗ್ತದೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಯಾಕಂದರೆ 2022ರಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹಿಜಾಬನ್ನು ನಿಷೇಧನ ಮಾಡಲಿಕ್ಕಾಗಿತ್ತು. ಆಗ ಸಾಕಷ್ಟೊಂದು ಚರ್ಚೆಗಳಾಯಿತು, ವಿಚಾರಗಳು ನಡೀತು. ಸೊ ತದನಂತರ ಕಾಂಗ್ರೆಸ್ ಸರ್ಕಾರ ಬಂದಾಗ 3 ವರ್ಷಗಳು ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಎಲ್ಲೋ ಒಂದು ಕಡೆ ಮುಸ್ಲಿಂ ಅವರ ಒತ್ತಡಕ್ಕೆ ಮಣಿತ ಸರ್ಕಾರ ಅನ್ನೋ ಒಂದು ಚರ್ಚೆ ಕೂಡ ಇದು ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕಂತಂದರೆ, ಈಗ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ವಸ್ತ್ರ ಸಂಹಿತೆ ಏನಿದೆ, ನೀವು ವಸ್ತ್ರ ಸಂಹಿತೆಯ ಕಾನೂನಿನ ಪ್ರಕಾರ ನೋಡಿದಾಗ ಅಲ್ಲಿ ಯಾವುದೂ ಕೂಡ ಧಾರ್ಮಿಕ ವಿಚಾರಗಳಿಗೆ ಮಹತ್ವನ ಕೊಡಬಾರ್ದು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದೆ. ಈಗ ನಾವು ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಆರ್ಟಿಕಲ್ 25 ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಬಗ್ಗೆ ಮಾತಾಡ್ತೀವಿ. ಆದರೆ ಈ ರೈಟ್ ಟು ಈಕ್ವಾಲಿಟಿ ಮತ್ತು ರೈಟ್ ಟು ರಿಲಿಜಿಯಸ್ ಫ್ರೀಡಮನ್ನು ನೀವು ಅಸ್ತಿತ್ವಕ್ಕೆ ತರಬೇಕು ಪಬ್ಲಿಕ್ ಪ್ಲೇಸಲ್ಲಿ ಅಂತಂದರೆ ಆ ಸಾರ್ವಜನಿಕ ಸ್ಥಳಗಳಲ್ಲಿ ಇರ್ತಕ್ಕಂಥ ಶಿಸ್ತು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕು ನೀವು. ಈಗ ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಎನ್ನುವಂಥ ಸಿಸ್ಟಮನ್ನು ಯಾಕೆ ತಂದಿದ್ದಾರೆ? ಎಲ್ಲ ಮಕ್ಕಳಿಗೆ ಧರ್ಮ ನಿರಪೇಕ್ಷಿತವಾಗಿ ಶಿಕ್ಷಣವನ್ನು ಕೊಡಬೇಕು, ಒಂದು ಶಿಸ್ತಿನ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು. ಯಾರಿಗೂ ನೀನು ಹಿಂದೂನ, ಮುಸಲ್ಮಾನ, ಜೈನ, ಸಿಕ್ಕ, ಪಂಜಾಬಿ ಅನ್ನುವಂಥ ಗೊತ್ತಾಗಬಾರ್ದೇನೋ ಅಂತ ಒಂದೇ ಕಾರಣಕ್ಕೆ. ಸೊ ಹಾಗಾಗಿ ನೀವೀಗ ಹಿಜಾಬ್ ಅನ್ನುವಂಥ ತಂದಾಗ ನೇರವಾಗಿ ಅಲ್ಲಿ ವಸ್ತ್ರ ಸಂಹಿತೆ ಏನು ಮೂಲ ಕಾನೂನಿದೆ ಅದನ್ನು ಉಲ್ಲಂಘನೆ ಮಾಡ್ದಂಗಲ್ವಾ? ಸೊ ಇಟ್ ಈಸ್ ನಥಿಂಗ್ ಬಟ್ ಎ ರಿಲಿಜಿಯಸ್ ಐಡೆಂಟಿಟಿ ಹಿಜಾಬ್ ಅನ್ನುವಂಥದ್ದು. ಸೊ ಶಾಲಾ ಕಾಲೇಜುಗಳು ಅದನ್ನು ಹಾಕ್ಕೊಂಡಾಗ ಮತ್ತೆ ಸ್ವಾಭಾವಿಕವಾಗಿ ಹಿಂದೂ ಸಮಾಜದ ವ್ಯಕ್ತಿಗಳು ಕೂಡ ಕೇಳ್ತಾರೆ, ನಾಳೆ ಜೈನರು ಕೇಳ್ತಾರೆ, ಸಿಖ್ಖರು ಕೇಳ್ತಾರೆ, ಎಲ್ರಿಗೂ ಕೂಡ ನೀವು ನ್ಯಾಯ ಒದಗಿಸ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಹಾಗಾಗಿ ಒಂದೇನಂತಂದರೆ ಕಾಂಗ್ರೆಸ್ನವರು ಪದೇ ಪದೇ ಈ ತುಷ್ಟೀಕರಣ ರಾಜಕೀಯವನ್ನು ಬಿಡ್ರಿ ಸಾಕು, ಇನ್ನಾದರೂ ಬಿಡಿ. ಯಾಕಂದರೆ ಇಡೀ ದೇಶದಲ್ಲಿ ನಿಮ್ಮ ಅಸ್ತಿತ್ವ ಏನಿದೆ ಅನ್ನುವಂಥದ್ದು ಚುನಾವಣೆಗಳಲ್ಲಿ ಉತ್ತರ ಸಿಗ್ತಾ ಇದೆ. ಇಷ್ಟಿದ್ರೂ ಕೂಡ ನೀವು ತುಷ್ಟೀಕರಣವನ್ನು ಮಾಡ್ತೀರಾ ಅಂತಂದರೆ, ಮತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳಷ್ಟು ಭಾಷಣ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ವಸ್ತು ಸಂಹಿತೆ, ಸಂವಿಧಾನದ ಮೂಲ ಅಂಶಗಳನ್ನೇ ನೀವು ಗಾಳಿಗೆ ತೂರಿರ್ತಕ್ಕಂಥದ್ದು ಇದು ಅತ್ಯಂತ ದುರ್ದೈವ ಅಂತ. ಮತ್ತು ಭಾಳ ಪ್ರಮುಖವಾಗಿ ನೋಡಿ, ನಾವು ಹಿಂದೂಗಳು ಹಾಕ್ಕೊಳ್ತಕ್ಕಂಥ ಜನವಾರ ಇರ್ಬೋದು, ಶಿವದಾರ ಇರ್ಬೋದು, ನಾನು ಕೈ ಕಟ್ತಕ್ಕಂಥದ್ದು ಯಾವುದೂ ಕೂಡ ವಸ್ತ್ರಗಳಲ್ಲ. ಇದು ನೀವು ವಸ್ತ್ರ ಅಂತ ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ದಯವಿಟ್ಟು ಯಾರೇ ನಿಮ್ಗೆ ಹೇಳಿದ್ರು ಕೂಡ ಅದೇ ಬೇರೆ ಇದೇ ಬೇರೆ, ಇದನ್ನು ವಸ್ತ್ರ ಅಂತ ನೀವೇ ಕನ್ಸಿಡರ್ ಮಾಡ್ತೀರಾ. ಸೊ ಹಾಗಾಗಿ ಕಾನೂನಿನ ಅಡಿಯಲ್ಲಿ ಸಮಾಜದಲ್ಲಿ ಎಲ್ರಿಗೂ ನೀವು ನ್ಯಾಯವನ್ನು ಒದಗಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಕಾಂಗ್ರೆಸ್ನವರು. ಆಮೇಲೆ ನನಗೆ ಭಾಳ ವಿಪರ್ಯಾಸ ಅನ್ಸೋದು ಏನಂತಂದರೆ, ಆ ಜನವಾರ ತೆಗೆಸ್ದಾಗ ಬರದೇ ಇದ್ದಂಥ ಮಧು ಬಂಗಾರಪ್ಪನವರು ಈಗ ಬಂದು ಅಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿ ಘೋಷಣೆ ಮಾಡುವಂಥ ಅವಶ್ಯಕತೆ ಏನಿತ್ತು? ಹಂಗಾದ್ರೆ ತುಷ್ಟೀಕರಣ ಅಲ್ವಾ? ನೀವು ಪ್ರಶ್ನೆ ಮಾಡಬೇಕು ಮಾಧ್ಯಮದವರು ಮಧು ಬಂಗಾರಪ್ಪನವ್ರನ್ನ, ಈ ತುಷ್ಟೀಕರಣದ ರಾಜಕೀಯಕ್ಕೆ ನೀವ್ಯಾಕೆ ಮಹತ್ವವನ್ನು ಕೊಡ್ತಾ ಇದ್ದೀರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಂತ. ಈಗ ನೀವ್ಯಾಕೆ ಮಹತ್ವವನ್ನು ಕೊಡ್ತಾ ಇದ್ದೀರಿ ಅಂತ ಯಾಕಂತ ಹೇಳಿದ್ರೆ, ನೀವು ಹಿಂದೆ ಎಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಸರ್ ಹಿಜಾಬು, ಹಲಾಲ್ ಕಟ್ಟು ಇದನ್ನ ಇಟ್ಕೊಂಡು ಹೋದ್ರಿ. ಆದರೆ ಹಿಜಾಬ್ ಅಂತ ಹೇಳಿದ್ರೆ ಒಂದು ರಾಜಕೀಯ ಪಕ್ಷದ ಶಕ್ತಿನ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಕಾಣುತ್ತೆ. ಯಾಕಂತ ಹೇಳಿದ್ರೆ ನೀವು ಅಷ್ಟೊಂದು ಸ್ಟ್ರಾಟಜಿ ಬಳಸಿದ್ರು ಕೂಡ ಸೊ ಏನಾಯ್ತು ಅನ್ನೋದು ನಿಮಗೆ ಗೊತ್ತು. ಸೊ ಇದು ನಿಮಗೆ ಬಹಳಷ್ಟು ಒಂದು ರಾಜಕೀಯ ಶಕ್ತಿ ಅನ್ಸುತ್ತಾ ಹಿಜಾಬ್? ನೋಡಿ, ಒಂದು ರಾಜಕೀಯವಾಗಿ ಅನ್ನೋದಕ್ಕಿಂತ ನಾವು ಬಹಳ ಸ್ಪಷ್ಟ ಇದೆ ನಮ್ಮ ನಿಲುವು. ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕಾನೂನುಗಳನ್ನು ಯಾವುದೇ ಸರ್ಕಾರಗಳು ಪಾಲನೆ ಮಾಡಬೇಕು. ಈಗ ನಾವೇ, ನೀವು ಹೇಳಿದ್ರಿ ಹಿಜಾಬ್ ವಿಷಯ ಬಂದಾಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ ಬಂದದ್ದು ಅಂತ. ಈಗ ನಾವು ಬಹಳ ಮುಂದುವರೆದು ಹೇಳಬೇಕು ಅಂತಂದರೆ 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ನಿಮಗೆ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಲ್ವ, ಆರ್ಡ್ರನ್ನು ಕೊಡ್ತಲ್ವ, ಯಾವುದೇ ಕಾರಣಕ್ಕೂ ಹಿಜಾಬ್ ಅನ್ನುವಂಥದ್ದನ್ನು ನೀವು ಶಾಲಾ ಕಾಲೇಜುಗಳಲ್ಲಿ ಹಾಕ್ಕೊಳ್ಬಾರ್ದು ಅನ್ನೋಂಥದ್ದೊಂದು ಅನೌನ್ಸ್ಮೆಂಟನ್ನು ಅವತ್ತಿನ ಪೀಠದ ಸದಸ್ಯರು ಕೊಟ್ಟಂಥದ್ದು. ಹಾಗಾದರೆ ಕಾನೂನು ಉಲ್ಲಂಘನೆ ಹೇಗಾಗುತ್ತೆ? ರಾಜಕೀಯ ಏನಾಗುತ್ತೆ? ಯಾರು ನಿಮ್ಮ ಧಾರ್ಮಿಕ ಸಂಕೇತಗಳನ್ನು ಮನೆಯಲ್ಲಿ ಇಟ್ಕೊಳ್ಳಿ ನೀವು, ಅಥವಾ ನೀವು ಆಚರಣೆ ಮಾಡ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಟ್ಕೊಳ್ಳಿ. ಆದರೆ ಶಾಲಾ ಕಾಲೇಜುಗಳು ಅಂತ ಬಂದಾಗ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲರನ್ನೂ ಸಮವಾಗಿ ನೋಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು ಅಂತ ಅವತ್ತಿನ ಹೈಕೋರ್ಟ್ 2022ರಲ್ಲಿ ತೀರ್ಪು ಕೊಡ್ತಲ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ? ಪುರ್ದಾ ಸಿಸ್ಟಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿದ್ರು, ಅಷ್ಟೇ ಕಟುವಾಗಿ ಹಿಜಾಬನ್ನು ಕೂಡ ಹಾಕ್ಕೋಬಾರ್ದು ನೀವು ಸಾಮಾಜಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ. ಭಾಳ ಕಟುವಾಗಿ ಅಂಬೇಡ್ಕರ್ ಸಾಹೇಬರು ಕೂಡ ಮಾತನಾಡಿದಂಥದ್ದು ಇತಿಹಾಸದ ಪುಟಗಳಲ್ಲಿ ಅಂತ ತಿಳ್ಕೊಬೇಕು ಸ್ವಲ್ಪ ಕಾಂಗ್ರೆಸ್ನವರು. ಅಲ್ಲ, ಸಂವಿಧಾನದಲ್ಲೂ ಎಲ್ಲೂ ಹೇಳಿಲ್ಲಲ್ಲ ಸರ್ ವಸ್ತ್ರ ಸಂಹಿತೆಯನ್ನ ನೀವು ಈ ಒಂದು ಬಟ್ಟೆಗಳನ್ನು ಧರಿಸಿ ಹೀಗಿರಿ ಹಾಗಿರಿ, ಈ ಥರದ್ದು ಯಾವುದನ್ನು ಅಲ್ಲಿ ಸಂವಿಧಾನದಲ್ಲಿ ಹೇಳಿಲ್ಲ. ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಸರ್, ಎಷ್ಟೋ ಜನ ಮುಸ್ಲಿಂ ಸಮುದಾಯದಲ್ಲಿ ಹಿಜಾಬ್ ಕಾರಣಕ್ಕೆ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ.
ನಿಮ್ಮ ಒಂದು ಸ್ಲೋಗನ್ ಏನಂತ ಹೇಳಿದ್ರೆ ಬಿಜೆಪಿದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಲ್ಲ. ಸೊ ಎಷ್ಟೋ ಜನ ಹೆಣ್ಮಕ್ಳು ಹಿಜಾಬ್ ಕಾರಣಕ್ಕೆ ಶಾಲೆಗಳಿಗೆ ಬಂದಿಲ್ಲ ಅಂತಂದಾಗ ಸೊ ಅವ್ರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ, ಅವ್ರಿಗೆ ಎಲ್ಲಿ ಎಜುಕೇಶನ್ ಸಿಗುತ್ತೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, 2022ರಲ್ಲಿ ಹೈಕೋರ್ಟ್ ಕೊಟ್ಟಂಥ ಒಂದು ವಾಕ್ಯ ನಾನು ಓದ್ಬಿಡ್ತೀನಿ. ದ ಬೆಂಚ್ ಸೆಟ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಅ ಸ್ಕೂಲ್ ಡ್ರೆಸ್ ಕೋಡ್ ಟು ದ ಎಕ್ಸ್ಕ್ಲೂಷನ್ ಆಫ್ ಹಿಜಾಬ್, ಭಗವಾ ಆರ್ ಎನಿ ಅದರ್ ಅಪಾರಲ್ ಸಿಂಬಾಲಿಕ್ ಆಫ್ ಅ ರಿಲಿಜನ್ ಕ್ಯಾನ್ ಬಿ ಅ ಸ್ಟೆಪ್ ಇನ್ ದ ಡೈರೆಕ್ಷನ್ ಆಫ್ ಎಮ್ಯಾನ್ಸಿಪೇಷನ್ ಆ್ಯಂಡ್ ಮೋರ್ ಪರ್ಟಿಕ್ಯುಲರ್ಲಿ ನಾಟ್ ಆಕ್ಸೆಸ್ ಟು ಎಜುಕೇಷನ್. ಅದರ ಅರ್ಥ ಏನು? ನೀವು ಹಿಜಾಬ್ ಹಾಕ್ಕೊಳ್ಳಿ, ಮತ್ತೊಂದು ಹಾಕ್ಕೊಳ್ಳಿ, ಯಾವುದನ್ನು ಕೂಡ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಕ್ಕೋಬಾರ್ದು ಅಂತ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದಾಗ, ಯಾವ ಆಧಾರದ ಮೇಲೆ ಸರ್ಕಾರದ ಒಬ್ಬ ಸಚಿವರು ಬಂದು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಯಾವ ಬೇಸಿಸ್ ಮೇಲೆ ಪ್ರೆಸ್ ಮೀಟ್ ಮಾಡಿ ಘೋಷಣೆ ಮಾಡ್ತಾರೆ ಹಿಜಾಬನ್ನು ಹಾಕೊಂಬನ್ನಿ ಅಂತ? ಹಾಗಾದರೆ ಕಾನೂನು ಉಲ್ಲಂಘನೆ ಅಲ್ವಾ? ಅವ್ರ ಮೇಲೆ ಕೇಸ್ ಆಗಬಾರ್ದು ಮಧು ಬಂಗಾರಪ್ಪನವ್ರ ಬಗ್ಗೆ? ಅಲ್ಲ ರೀ, ಜನವಾರ ತೆಗೆಸಿದಾಗ ಶಿವದಾರ ತೆಗೆಸಿದಾಗ ಬರದೇ ಇದ್ದಂಥ ಸಚಿವರು ನೀವು ಹಿಜಾಬನ್ನು ಹಾಕೊಬೋದು ಅಂತ ಘಂಟಾಘೋಷವಾಗಿ ಅವ್ರು ಘೋಷಣೆ ಮಾಡ್ತಾರೆ ಅಂತಂದರೆ ಇದು ತುಷ್ಟೀಕರಣ ಅಲ್ವಾ? ನೀವೇ ಹೇಳಿ. ಇಸ್ ಇಟ್ ನಾಟ್ ಅಪೀಸ್ಮೆಂಟ್? ನೇರ ಅಪೀಸ್ಮೆಂಟ್ ಇದು. ಹೈಕೋರ್ಟ್ ಆರ್ಡರ್ ಇದೆಯಲ್ಲ ನಿಮ್ಮ ಮುಂದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಅನೇಕ ಸಂವಿಧಾನದ ಉಲ್ಲೇಖಗಳನ್ನು ತೆಗೆದು ನೋಡ್ಬೇಕು ಮಧು ಬಂಗಾರಪ್ಪನವರು. ಅದು ಬಿಟ್ಬಿಟ್ಟು ನೀವು ತುಷ್ಟೀಕರಣ ಮಾಡಬೇಕು. ಪಾಪ ಅವ್ರಿಗೆ ಏನಾಗ್ಬಿಟ್ಟಿದೆ, ದಾವಣಗೆರೆ ಬೈ ಎಲೆಕ್ಷನಲ್ಲಿ ಸೋತ್ರಲ್ವಾ, ಆ ಸೋಲಿನ ಭಯ ಕಾಡ್ತಾ ಇರ್ಬೋದೇನೋ ಅಷ್ಟೇ. ಸೊ ಹಾಗಾದ್ರೆ ತಮ್ಮ ಪ್ರಕಾರ ಏನಂತ ಹೇಳಿದ್ರೆ, ಈಗ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಮುಸ್ಲಿಮ್ಸರಿಗೆ ಬಹಳಷ್ಟೊಂದು ಬೇಸರವಾಗಿದೆ. ಸೊ ಅವರ ಒಂದು ಒತ್ತಡಕ್ಕೆ ಮಣಿತಾ ಈ ಒಂದು ಸರ್ಕಾರ, ಯಾಕಂದ್ರೆ ಸಮಾವೇಶ ಇನ್ನೇನು 14ನೇ ತಾರೀಕು ಬರ್ತಾ ಇದೆ. ಬಹುಶಃ ಇರ್ಬೋದೇನೋ. ಯಾಕಂದ್ರೆ ಈಗ ಸರ್ಕಾರದಲ್ಲಿ ಅನೇಕ ಸಮಸ್ಯೆಗಳಿದೆ ಮೇಡಮ್, ಅನೇಕ ಮೂಲಭೂತ ಸಮಸ್ಯೆಗಳು, ಲೋಪದೋಷಗಳು, ಗುಂಡಿಗಳು ಮುಚ್ಚಕ್ಕಾಗ್ತಾ ಇಲ್ಲ, ನೀರಿನ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ. ಅಲ್ಲಿ ಬಿಡದಿ ಟೌನ್ಶಿಪ್ ಅಲ್ಲಿ ಬಿಡದಿ ರೈತರು ಹೋರಾಟ ಮಾಡ್ತಾರೆ. ಈ ರೀತಿ ಚರ್ಚೆಗೆ ಆಸ್ಪದ ಕೊಡ್ತಕ್ಕಂಥ ಅನೇಕ ಸಮಸ್ಯೆಗಳಿದ್ರು ಮತ್ತೆ ಇವ್ರು ಹಿಜಾಬನ್ನು ಅಲೋ ಮಾಡ್ತಾರೆ, ಮತ್ತೆ ಇನ್ನೊಬ್ಬರಲ್ಲೇನೋ ಘೋಷಣೆಗಳನ್ನು ಹಾಕ್ತಾರೆ. ಇದೆಲ್ಲ ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಕ್ಕಂಥ ಒನ್ಲೈನರ್ ಏನು ಅಂತಂದರೆ, ತುಷ್ಟೀಕರಣ ರಾಜಕೀಯಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪದೇ ಪದೇ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯನವ್ರು ಭಾಷಣ ಮಾಡ್ತಾರೆ, ಯಾವ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ, ಎಲ್ಲಾಗತ್ತೆ ನಿರ್ಮಾಣ? ನೀವೇ ಹೇಳಿ. ಈಗ ನೀವು ಹಿಜಾಬನ್ನು ಹಾಕೊಂಡ್ರೆ ನಾಳೆ ನಮ್ಮ ಹಿಂದೂ ಸಮಾಜದವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ನಾವು ಕೇಸ್ ವಿಶಾಲ್ ಹಾಕೊಂಡ್ಬರ್ತೀವಿ. ನಾಳೆ ನಾವು ಮತ್ತೊಂದು ನಮ್ಮ ಧಾರ್ಮಿಕ ಸಂಕೇತಗಳನ್ನು ಹಾಕೊಂಡ್ಬರ್ತೀವಿ ಅಂತ ಜೈನರು ಕೇಳ್ತಾರೆ, ಪಾರ್ಸಿಗಳು ಕೇಳ್ತಾರೆ, ಸಿಖ್ರು ಕೇಳ್ತಾರೆ. ನೀವು ಎಲ್ರಿಗೂ ಈ ರೀತಿ ತುಷ್ಟೀಕರಣ ಮಾಡ್ತಾ ಹೋದರೆ ಒಂದು ಸಮಾಜವನ್ನು ಓಲೈಸ್ಕೊಳ್ಲಿಕ್ಕೆ ನೀವು ಇವ್ರನ್ನ ಬಲಿಪಶು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರು, ಮಧು ಬಂಗಾರಪ್ಪನವ್ರು ಉತ್ತರ ಕೊಡ್ಬೇಕು ಸಮಾಜಕ್ಕೆ. ಅಲ್ಲ, ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಜನ ಮಾತನಾಡ್ತಾ ಇರೋದು ಏನಂತ ಹೇಳಿದ್ರೆ, ಬಿಜೆಪಿ ಅವರು ಹಿಂದೂ ಧರ್ಮದವರು ಒಂದೇ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಅನ್ನೋದು ನೋಡಿ, ಬಹಳ ಸ್ಪಷ್ಟವಾಗಿ ನಮ್ಮ ಘೋಷವಾಕ್ಯ ಇರ್ತಕ್ಕಂಥದ್ದೇ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ और ಸಬ್ಕಾ ಪ್ರಯಾಸ್. ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೂ ನಾವು ಮುಸಲ್ಮಾನರ ವಿರೋಧ ಮಾಡ್ತಕ್ಕಂಥದ್ದಿಲ್ಲ. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ರಿಲಿಜಿಯಸ್ ಫ್ರೀಡಮ್ ಅನ್ನುವಂಥದ್ದು ಎಲ್ರಿಗೂ ಇದೆ ದೇಶದಲ್ಲಿ. ಆದರೆ ನೀವೊಂದು ಸಾಮಾಜಿಕ ಸ್ಥಳಕ್ಕೆ ಬಂದಾಗ ಅದರ ಒಂದು ನಿಯಮ ಇರುತ್ತೆ, ಅದ್ರ ಪ್ರಕಾರ ಪಾಲನೆ ಮಾಡಬೇಕಟ್ಟೆ. ನಾವೆಲ್ಲೂ ಏನು ಹಿಜಾಬ್ ಹಾಕೋಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇಟ್ ಈಸ್ ದೇರ್ ರಿಲಿಜಿಯಸ್ ಡ್ಯೂಟಿ, ದೇ ವಿಲ್ ಹ್ಯಾವ್ ಟು ಎಕ್ಸಸೈಸ್ ಇಟ್. ಆದರೆ ನೀವು ಶಾಲಾ ಮತ್ತು ಕಾಲೇಜ್ಗಳಿಗೆ ಬಂದಾಗ ಅದರದ್ದೇ ಆದಂಥ ಒಂದು ನಿಯಮ ಇರುತ್ತೆ, ಅದನ್ನು ಪಾಲನೆ ಮಾಡಬೇಕು ಅನ್ನುವಂಥದ್ದಷ್ಟೇ ನಮ್ಮ ಒಂದು ಕಳಕಳಿಯ ವಿನಂತಿ. ಜೊತೆಗೆ ಇನ್ನೊಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾರೆ ಸರ್. ಈಗ ಹಿಜಾಬು ಯೂನಿಫಾರ್ಮ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ತಲೆ ಮೇಲೆ ಒಂದು ಬಟ್ಟೆ ಸುತ್ಕೋತಾರೆ ಅಷ್ಟೇ, ಅದರಿಂದ ಏನು ತೊಂದರೆ ಆಗುತ್ತೆ, ಅದರಿಂದ ಏನು ಡಿಫ್ರೆನ್ಸ್ ಬರುತ್ತೆ ಅಂತ ಕೂಡ ಒಂದು ಒಂದು ರಿಯಾಕ್ಷನ್ ಸಹ ಕೊಡ್ತಾರೆ. ಇದ್ರ ಬಗ್ಗೆ ಆ ರೀತಿ ನೋಡಿ, ಬಹಳ ಸ್ಪಷ್ಟವಾಗಿದೆ. ನೀವು ಸಾಮಾಜಿಕ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು, ಹೊಸ ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಲಿಕ್ಕೆ ಬರೋದು. ಅಲ್ಲಿ ಮತ್ತೆ ನೀವು ಧರ್ಮದ ವಿಚಾರಗಳು ತಂದಾಗ, ಧರ್ಮದ ಲೇಪನವನ್ನು ಮಾಡಿದಾಗ, ಮತ್ತೆ ನೋಡಿ, ಧರ್ಮ ನಿರಪೇಕ್ಷತೆ ಅನ್ನುವಂಥದ್ದೇನು ಸಂವಿಧಾನದ ಅಡಿಯಲ್ಲಿ ಮೆನ್ಷನ್ ಆಗಿದೆ, ಅದ್ರ ಮೂಲ ಇದಕ್ಕೆ ನೀವು ಅಪೋಸ್ ಮಾಡ್ದಂಗಲ್ವ. ಮತ್ತೆ ಮಕ್ಕಳಿಗೆ ನಾವೇ ಸಂವಿಧಾನದ ನಿಯಮಗಳನ್ನು ಪಾಲನೆ ಮಾಡದೆ ಮಕ್ಳಿಗೆ ಸಂವಿಧಾನ ಪಾಲನೆ ಮಾಡ್ರಪ್ಪ ಅಂಬೇಡ್ಕರ್ ನೋಡಿ ಅಂತ ಹೇಳಿದ್ರೆ ಮಕ್ಕಳು ಕೇಳ್ತಾರ? ನಾಳೆ ಯಾವುದೋ ಒಬ್ಬ ವಿದ್ಯಾರ್ಥಿ ಕೇಳ್ಬೋದು, ಸರ್ ಅವ್ರು ಹಿಜಾಬ್ ಹಾಕೊಂಡ್ಬರ್ತಾರೆ, ನಾವು ಇನ್ನೊಂದು ಹಾಕ್ತೀವಿ ಅಂತ. ಅಲ್ಲಿಂದ ನೀವು ಜಗಳಕ್ಕೆ ನೀವೇ ಆಸ್ಪದ ಕೊಡ್ತಾ ಇದ್ದೀರಿ, ನೀವೇ ಒಂದು ಯುದ್ಧದ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಿ. ಸೊ ಅದು ಆಗಬಾರ್ದು. ವಿದ್ಯಾರ್ಥಿಗಳು ಅಂತಂದರೆ ಎಲ್ಲರೂ ಸಮಾನರೇ, ಅವ್ರು ಯಾವುದೇ ಡ್ರೆಸ್ ಕೋಡನ್ನು ಹಾಕೋಬಾರ್ದು ಅಂತ 2022ರಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿದೆಯಲ್ಲ. ನೋಡಿ, ಹೋದ ಸತಿ ಕೂಡ ನಮ್ಮ ಹಿಂದೂ ಸಮುದಾಯದ ವಿದ್ಯಾರ್ಥಿಗಳು ಕೇಳಿದ್ದೇನೋ, ಅವ್ರು ಹಿಜಾಬ್ ಹಾಕೊಂಬಂದ್ರೆ ನಾವು ಕೇಸರಿ ಶಾಲೆನ ಹಾಕೋಬರ್ತೀವಿ ಅಂತ. ನೀವು ಅದನ್ನು ನಿಲ್ಲಿಸಿ, ನಾವು ಕೂಡ ನಿಲ್ಲಿಸ್ತೀವಿ ಅಂತ. ಸೊ ಪ್ರಚೋದನೆ ಅನ್ನುವಂಥದ್ದು ಎಲ್ಲಿಂದ ಬರ್ತದೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಪ್ರಚೋದನೆಯನ್ನ ಯಾರು ಕೊಡ್ತಾ ಇದಾರೆ ಅನ್ನೋ ಮಾತು ನೀವೇ ಬಂದ್ರಿ ಸರ್. ಹಿಂದೆ ಇದು ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಇರ್ತಾ ಇದ್ದಿಲ್ಲ, ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರು, ಹಿಜಾಬ್ ಹಾಕೊಂಡು ಬರ್ತಾ ಇದ್ರು. ಸೊ ಅವ್ರಿಗೆ ಹೇಗೆ ಬೇಕೋ ಆಗ ಬರ್ತಾ ಇತ್ತು, ಚೆನ್ನಾಗಿ ನಡೀತಾ ಇದ್ದು. ಇತ್ತೀಚಿನ ದಿನಗಳಲ್ಲಿ ಯುವ ಜನಾಂಗ ಕೂಡ ಇದ್ರ ಬಗ್ಗೆ ಸಾಕಷ್ಟು ಒಂದು ಗಮನ ಹರಿಸ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ನೀವು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ನೀವು ಪದೇ ಹೇಳ್ತಾ ಇದ್ದೀರೇನೋ, ಇದು 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 ತಪ್ಪು, ಇದು ತಪ್ಪು, ಇದು ಸರಿ, ಇದು ಧರ್ಮ ಅಂತ ನೀವೇ ಬೀಜವನ್ನ ಬಿತ್ತಾ ಇದ್ದೀರೇನೋ ಅನ್ನೋ ಒಂದು ಪ್ರಶ್ನೆ ಕೂಡ ಇವತ್ತು ಸಮಾಜದಲ್ಲಿ ಚರ್ಚೆ ಆಗ್ತಿದೆ. ಸಮಾಜದಲ್ಲಿ ಸ್ವಾಭಾವಿಕವಾಗಿ ಬದಲಾವಣೆಗಳು ಯಾವಾಗ ಆಗ್ಬೇಕು ಅದು ಹಾಗೆ ಆಗ್ತದೆ. ಯಾವಾಗ ಒಂದು ಅಲೆ ಎದೊಳ್ಬೇಕು ಅವಾಗೇ ಆಗ್ತದೆ. ಈಗ ನಮಗೆಲ್ಲ ಬಹಳ ಚಿಕ್ಕವರಿದ್ದಾಗ ಬಹುಶಃ ನಿಮಗೆಲ್ಲ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂತಿದ್ರು. ಇವತ್ತು ಎಲ್ಲಿದೆ ಕಾಂಗ್ರೆಸ್ಸು?
ಹಾಗಾಗಿ ಬದಲಾವಣೆ ಜಗದ ನಿಯಮ. ಅನ್ಯಾಯಗಳಾದಾಗ ಪ್ರಶ್ನೆ ಮಾಡೇ ಮಾಡ್ತಾರೆ ಜನ. ಅದಕ್ಕೇನು ಪ್ರಚೋದನೆ ಮತ್ತೊಂದು ಅನ್ನೋದಕ್ಕಿಂತ ಸ್ವಾಭಾವಿಕವಾಗಿ ಜನಕ್ಕೆ ಅನಿಸ್ತು. ನೀವು ಹಿಜಾಬ್ ಹಾಕೊಂಡು ಬಂದು ಕಾಲೇಜ್ಗಳಲ್ಲಿ ಕೂತ್ಕೊಂಡ್ರೆ ಇವರು ಹಿಂದೂಗಳಿಗೂ ಅನ್ಸುತ್ತೆ ನಾವು ಕೇಸರಿ ಶಾಲೆ ಯಾಕೆ ಹಾಕ್ಬಾರ್ದು, ಅಥವಾ ಜೈನರಿಗೆ ಅನ್ಸುತ್ತೆ ನಾವು ಯಾಕೆ ಒಂದು ನಮ್ಮ ಶ್ವೇತಾಂಬರ ದಿಗಂಬರದ ರೀತಿಯಲ್ಲಿ ಬಿಳಿ ದಿಗಂಬರ ರೀತಿ ಬರ್ಲಿಕ್ಕೆ ಆಗುತ್ತಾ ಸರ್? ಅಲ್ಲ, ನಾನು ಹೇಳಿದ್ದು ಅವ್ರಿಗೆ ಸ್ವಾಭಾವಿಕವಾಗಿ ಆ ಭಾವನೆಗಳು ಬಂದಾಗ ಅದು ಆಕ್ರೋಶಭರಿತವಾದಂಥ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಸರ್ಕಾರಗಳ ಕಾರಣ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕಾರಣ ಆಗುತ್ತೆ. ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಯಾವ ರೀತಿ ಒಂದು ಪ್ರತಿಕ್ರಿಯೆನ ಬಿಜೆಪಿಯಲ್ಲಿ ವ್ಯಕ್ತಪಡಿಸ್ತಿದ್ದೀರಂತ, ಯಾಕಂತ ಹೇಳಿದ್ರೆ ಇದು ಒಂದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಬಹಳಷ್ಟೊಂದು ಚರ್ಚೆ ಆಗ್ತದೆ. ಮಧು ಬಂಗಾರಪ್ಪ ಅವರು ಕ್ಲಿಯರ್ ಆಗಿ ಹೇಳಿದ್ರು ಈ ವರ್ಷದಿಂದನೇ ಸಹ ಹಿಜಾಬನ್ನ ಹಾಕ್ಬೋದು ಅಂತ ಹೇಳಿ. ಸರ್ ಒಟ್ಟಾರೆಯಾಗಿ ತಾವೇನು ಹೇಳ್ತೀರಿ ಸರ್ ಈ ಒಂದು ವಿಚಾರ? ಪಾರ್ಟಿಯ ನಿಲುವು ಭಾಳ ಸ್ಪಷ್ಟವಾಗಿದೆ. ಸಂವಿಧಾನದ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನಮ್ಮ ಪ್ರಶ್ನೆ ಮಧು ಬಂಗಾರಪ್ಪನವ್ರಿಗೆ ಭಾಳ ಸ್ಪಷ್ಟವಾಗಿದೆ. ಜನಿವಾರ ಮತ್ತು ಶಿವದಾರವನ್ನು ತೆಗೆಸಿದಾಗ ಬರದೇ ಇದ್ದಂಥ ಸಚಿವರು ಇವತ್ತು ಹಿಜಾಬನ್ನು ಮಾತ್ರ ನಾವು ಹಾಕೋಬೇಕು ಅಂತ ನೇರವಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ತುಷ್ಟೀಕರಣದ ಭಾಗ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಆಮೇಲೆ ನಾವು ಯಾವ ಧರ್ಮದ ವಿರೋಧಿಗಳಲ್ಲ. ಶಾಲಾ ಕಾಲೇಜುಗಳಲ್ಲಿ ಅದರದ್ದೇ ಆದಂಥ ಯೂನಿಫಾರ್ಮ್ ಇರುತ್ತೆ, ವಸ್ತ್ರ ಸಂಹಿತೆ, ಯೂನಿಫಾರ್ಮ್ ಡ್ರೆಸ್ ಕೋಡ್ ಅಂತ ಇರ್ತದೆ. ಅದನ್ನು ಎಲ್ಲರೂ ಕೂಡ ಪಾಲನೆ ಮಾಡ್ಬೇಕು ಅನ್ನುವಂಥದ್ದಷ್ಟೇ ನಮ್ಮ ಕಳಕಳಿಯ ಪ್ರಾರ್ಥನೆ. ಎಸ್ ವೀಕ್ಷಕರು, ಇದುವರೆಗೂ ಬಿಜೆಪಿಯ ಯುವ ಮುಖಂಡರಾದ ಉತ್ಕರ್ಷ್ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಯಾವುದೇ ಧರ್ಮದ ಬಗ್ಗೆ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೇನೂ ಇಲ್ಲ. ಏನಂತ ಹೇಳಿದ್ರೆ ಶಾಲೆ ಅಂತ ಹೇಳಿದ್ರೆ ಎಲ್ಲರೂ ಒಂದೇ. ಶಾಲೆಯಲ್ಲಿ ಸಮವಸ್ತ್ರ ಅಂತ ಇಟ್ಟಿದ್ದಾರೆ, ಸಮವಸ್ತ್ರವನ್ನು ಧರಿಸ್ಕೊಂಡು ಬನ್ನಿ, ನಮಗೆ ಇಲ್ಲಿ ಭೇದ ಭಾವ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕಲಿಯುವಂಥ ಒಂದು ಜ್ಞಾನ ದೇಗುಲ ಶಾಲೆ ಅಂತ ಹೇಳಿ. ಕ್ಯಾಮ್ರಾಮನ್ ನಂದೀಶ್ ಜೊತೆ ಅನಿತಾ ಗೌಡ, ನಮಸ್ಕಾರ.